ಇನ್ನೊಂದು ಮಾತು ಕೇಳಿ ಬರ್ತಾ ಇತ್ತು, ಸೋಮಣ್ಣ ಅವ್ರನ್ನ ಲೋಕಸಭೆ ಅಖಾಡಕ್ಕೆ ಇಳಿಸೋದಕ್ಕೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರಿಗೆ ಇಷ್ಟ ಇರಲಿಲ್ಲ ಅಂತ. ಆದರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಕೇಂದ್ರದ ವರಿಷ್ಠರು ಒಪ್ಪಿಗೆ ಸೂಚಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ, ಸೋಮಣ್ಣ ಸ್ಪರ್ಧಿಸೋದಕ್ಕೆ ಯಾರ ವಿರೋಧವೂ ಇಲ್ಲ, ಆದರೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ. ಒಪ್ಪಿಗೆನ ಸೂಚಿಸಿದ್ರು ನಮ್ದು ಯಾರ್ದೇನು ಅಭ್ಯಂತರ ಇಲ್ಲ. ಅವರೊಬ್ರು ಹಿರಿಯರಿದ್ದಾರೆ, ಸೋಮಣ್ಣ ಅವರು ಹಿರಿಯರಿದ್ದಾರೆ. ಅವ್ರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂದ್ರೆ ಯಾರ್ದೇನು ಅಭ್ಯಂತರ ಇಲ್ಲ. ಬಟ್ ಪಕ್ಷ ಎಲ್ಲರೂ ಕೂಡ ಒಟ್ಟಾಗಿ ಕೂತು ತೀರ್ಮಾನವನ್ನು ಮಾಡ್ತೇವೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳು ಯಾರು ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ಆ ಕಾರ್ಯಕರ್ತರ ಒಂದು ಅಭಿಪ್ರಾಯದ ಮೇರೆಗೆ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದು ತುಮಕೂರು ಇರ್ಬೋದು, ಕಾರ್ಯಕರ್ತರು ಅಭಿಪ್ರಾಯವನ್ನ ಪಡೆದುಕೊಂಡು ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ರಾಜ್ಯಸಭೆಯಾದರೂ ಓಕೆ, ಲೋಕಸಭೆಯಾದರೂ ಓಕೆ ಅಂತ ಕೂತಿದ್ದಾರೆ ಸೋಮಣ್ಣ ಅವರು. ತಯಾರಿ ಕೂಡ ಆರಂಭ ಮಾಡಿದ್ದಾರೆ. ವಿಜಯೇಂದ್ರ ಅವರು ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಮುಂದೇನಾಗಬಹುದು ಅಂತ? ಅರವಿಂದ್, ಎಲ್ಲವೂ ಕೂಡ ಹೈಕಮಾಂಡ್ ಮೇಲೆ ಬಿಟ್ಟಿರುವಂಥದ್ದು. ಬಹುಶಃ ಸೋಮಣ್ಣ ಅವರು ರಾಜ್ಯಸಭೆ ಅಥವಾ ಲೋಕಸಭೆ ಅನ್ನುವಂತಹ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿನೇ ಲೋಕಸಭೆಯ ವಿಚಾರವಾಗಿ ದೇವೇಗೌಡರನ್ನ ಭೇಟಿಯಾಗಿದ್ರು, ಕುಮಾರಸ್ವಾಮಿ ಅವರನ್ನ 2 ಬಾರಿ ಭೇಟಿಯಾಗಿ ಮಾತುಕತೆಗಳನ್ನು ನಡೆಸಿದ್ದಾರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿ ರಾಜ್ಯಸಭೆಗೆ ನನಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತಹ ಮನವಿಯನ್ನು ಕೂಡ ಮಾಡಿದ್ರು. ಅದರ ಜೊತೆಗೆ ಈಗ ತುಮಕೂರು ಪ್ರವಾಸವನ್ನು ಕೂಡ ಸೋಮಣ್ಣ ಅವರು ಮಾಡ್ತಿರುವಂಥದ್ದು. ಅನೇಕ ಸಮುದಾಯದ ನಾಯಕರು, ಲಿಂಗಾಯತ, ಒಕ್ಕಲಿಗ, ಗೊಲ್ಲ ಸಮುದಾಯದ ನಾಯಕರನ್ನ ತುಮಕೂರಿನಲ್ಲಿ ಭೇಟಿ ಆಗ್ತಿದ್ದಾರೆ. ಇದು ಅಚ್ಚರಿ ಬೆಳವಣಿಗೆಗೆ ಕಾರಣ. ಒಂದ್ ಕಡೆ ರಾಜ್ಯಸಭೆ ಅನ್ನುವಂತ ವಿಚಾರ ಇದ್ರೂ ಕೂಡ ತುಮಕೂರಿಗೆ ಹೋಗಿ ಈ ರೀತಿಯಾಗಿ ಆಕ್ಟಿವ್ ಆಗ್ತಿರೋದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕಾಡ್ತಿದ್ವೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪನವರು ಮತ್ತೆ ಹೈಕಮಾಂಡ್ ಮೇಲೆ ಮಠಾಧೀಶರುಗಳಿಂದ ಒತ್ತಡ ಹಾಕುವಂತ ಪ್ರಯತ್ನವನ್ನು ಕೂಡ ಸೋಮಣ್ಣ ಅವರು ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾಗಿನೇ ಸೋಮಣ್ಣ ಅವರು ಬಹುಶಃ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಂತೆ ಕಾಣ್ತಿದೆ. ಇಲ್ಲ ತುಮಕೂರಿನಿಂದ ಲೋಕಸಭೆಗೆ ನಿಂತ್ಕೊಳ್ಬೇಕು ಅಥವಾ ರಾಜ್ಯಸಭೆಯಿಂದ ಆಯ್ಕೆ ಆಗಬೇಕು ಅನ್ನುವಂತಹ 2 ಪಾಯಿಂಟ್ ಅನ್ನ ಇಟ್ಕೊಂಡು ಬಹುಶಃ ಈ ರೀತಿಯಾದಂತಹ ವರ್ಕೌಟ್ ಗಳನ್ನ ಮಾಡ್ತಿದ್ದಾರೆ. ಒಂದ್ ವೇಳೆ ಹೈಕಮಾಂಡ್ ಯಾವುದಾದ್ರೂ ಒಂದು ಕೊಡ್ಲಿ ಅಂತ, ರಾಜ್ಯಸಭೆ ಆದ್ರೂ ಕೊಡ್ಲಿ ಅಥವಾ ಲೋಕಸಭೆಗೆ ತುಮಕೂರಿಂದ ಆದ್ರೂ ಟಿಕೆಟ್ ಕೊಡ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಹುಶಃ ಸೋಮಣ್ಣ ಅವರು ಈ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಅನೇಕ ವಿವಿಧ ಏನು ಪ್ರಮುಖರ ಮುಖಂಡರನ್ನ ಭೇಟಿ ಆಗ್ತಿದ್ದಾರೆ, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದ್ದಾರೆ. ಸೊ ಇದೆಲ್ಲವನ್ನು ನೋಡಿದ್ರೆ ಎಲ್ಲ ಒಂದ್ ಕಡೆ 2 ಪ್ರಯತ್ನವನ್ನ ಸೋಮಣ್ಣ ಅವರು ಮಾಡ್ತಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ಯಾವುದಕ್ಕೆ ಒಪ್ಪಿಗೆ ಕೊಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ್, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸೋಮಣ್ಣನವ್ರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೇಗೆ ಬಳಸ್ಕೊಂಡಿತ್ತು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ. ಕಾದ್ ನೋಡೋಣ.